ಪೊಲೀಸರು ಬೇಕಾಬಿಟ್ಟು ಎಫ್ಐಆರ್ ಅನ್ನ ಮಾಡಿದ್ದಾರೆ. ಇದಕ್ಕೆ ನಾವ್ಯಾರು ಹೆದರುವಂತ ಪ್ರಶ್ನೆನೇ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತ ಮಹಿಳೆಯರ ಮೇಲೆ ಕೊಲೆ ಕೇಸೆಲ್ಲ ಹಾಕಿದ್ದಾರೆ. ರೈತ ಮಹಿಳೆಯರು ಕೊಲೆ ಮಾಡ್ತಾರಾ ಅಂತ ರಾಜ್ಯ ಸರ್ಕಾರದ ವಿರುದ್ಧ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನ ಹೆದರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ನಾವ್ಯಾರು ಕೂಡ ಇದಕ್ಕೆ ಹೆದರಲ್ಲ. ಭೂ ಹಿತರಕ್ಷಣಾ ಸಮಿತಿ ಪ್ರಮುಖ ಪ್ರಕಾಶ್ ಅವರು ಈ ಬಗ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೊಲೆಗಾರರು ಅಂತ ಬಿಂಬಿಸೋಕೆ ಸರ್ಕಾರ ಹೊಟ್ಟೈತೆ, ಅಥವಾ ಪೊಲೀಸ್ ಇಲಾಖೆ ಇಟ್ಕೊಂಡ್ರಲ್ಲ, ಪೊಲೀಸ್ ಇಲಾಖೆ ಉದ್ದೇಶ ಗೊತ್ತಿಲ್ಲ. 307 ಹಾಕಿ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಎಫ್ಐಆರ್ ಮಾಡಿದ್ದಾರೆ ಅಂತ ಅಂದ್ರೆ ಇದು ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಹೋಗಿದೆ ಅಥವಾ ಸರ್ಕಾರ ಯಾವ ಮಟ್ಟಕ್ಕೆ ಅದೇ ರಸ್ತೆ ತಡೆಗೆ ಎಲ್ಲಕ್ಕೂ ನಮ್ಗೆ ಆಲ್ರೆಡಿ ಸಾಕಷ್ಟು ಎಫ್ಐಆರ್ ಗಳು ಮಾಡ್ಕೊಂಡ್ ಬಂದ್ರು. ನಾವ್ ಯಾವ ಎಫ್ಐಆರ್ ಜಗ್ಗಿಲ್ಲ. ಈ ಕೊನೆಗೆ ಯಾವ ತರ ಎಫ್ಐಆರ್ ಮಾಡಿದ್ದಾರೆ, ಕೊಲೆ ಪ್ರಯತ್ನ. ನಮ್ಗೇನು ಪೊಲೀಸ್ನವ್ರು ಕೊಲೆ ಮಾಡೋ ಉದ್ದೇಶ ರೈತರಿಗೇನಿದೆ, ಕೊಲೆ ಪ್ರಯತ್ನ ಅಂತ ಮಹಿಳೆಯರ ಮೇಲೆ ಎಫ್ಐಆರ್ ಮಾಡ್ತಾರೆ ಅಂದ್ರೆ ಆ ಜಿಬಿಡಿ ಅಧಿಕಾರಿಗಳು ಮಹಿಳೆಯರಿಗೆ ಏನ್ ಸಂಬಂಧ? ತಮ್ಮ ಭೂಮಿಗೆ ಅಷ್ಟಿದ್ದು ಓಟ ಮಾಡೋದು ತಪ್ಪ. ಆ ಓಟ ಮಾಡೋದಕ್ಕೆ ಈ ತರ ಒಂದು ಕೊಲೆ ಪ್ರಯತ್ನ ಮಾಡುವಂತದ್ದು ಎಫ್ಐಆರ್ ಮಾಡಿದ್ರೆ ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಭಾರತ ಸಂವಿಧಾನದಲ್ಲಿ ಕಾನೂನನ್ನ ಯಾವ ರೀತಿ ಅಧಿಕಾರ ಬಳಸ್ಕೊತಾ ಇದೆ ಅನ್ನೋದೊಂದು ನಮ್ಗೆ ಬಹಳ ನೋವಾಗ್ತದೆ. ನಿನ್ನೆ ಸರ್ವೆ ವೇಳೆ ನಡೆದಂತ ಸನ್ನಿವೇಶಕ್ಕೆ ಎಚ್ಡಿಕೆ ಕಾರಣ ಅಂತ ಹೇಳಿ ಎಚ್ಡಿಕೆ ವಿರುದ್ಧ ಶಾಸಕ ರಂಗನಾಥ್ ಕಿಡಿಕಾರಿದ್ದಾರೆ. ಕುಣಿಗಲ್ ರಂಗನಾಥ್ ಕಿಡಿಕಾರಿರೋದು ಡಿಕೆ ಶಿವಕುಮಾರ್ ಸಿಎಂ ಆಗಿರೋದನ್ನ ಸಹಿಸೋಕ್ ಆಗ್ತಾ ಇಲ್ಲ, ಹಾಗಾಗಿ ರೈತರನ್ನ ಎತ್ಕಟ್ತಾ ಇದ್ದಾರೆ. ನಿನ್ನೆಯ ಸನ್ನಿವೇಶಕ್ಕೆ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಆದಂತ ಘಟನೆಗಳಿಗೆ ಕುಮಾರಸ್ವಾಮಿಯೇ ಕಾರಣ. ಕುಮಾರಸ್ವಾಮಿಯೇ ಸೃಷ್ಟಿ ಮಾಡಿರುವಂತ ವ್ಯವಸ್ಥೆ ಇದು. ಅಲ್ಲಿನ ರೈತ ಮಹಿಳೆಯರಿಗೆ ಇವರೇ ಪ್ರಚೋದನೆ ಕೊಟ್ಟಿರೋದು ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ಶಾಸಕ ಕುಣಿಗಲ್ ರಂಗನಾಥ್ ಕಿಡಿಕಾರಿದ್ದಾರೆ. ಪೊರ್ಕೆಯಿಂದ ಹೊಡೆಯೋದು ಬಡಿಯೋದೆಲ್ಲ ಸರಿಯಲ್ಲ, ನಿನ್ನೆ ಘಟನೆ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನು ಎಚ್ಡಿಕೆ ವಿರುದ್ಧನೂ ಕೂಡ ಕುಣಿಗಲ್ ರಂಗನಾಥ್ ಕಿಡಿಕಾರಿದ್ದಾರೆ. ಒಂದು ಕಡೆ ಸರ್ಕಾರದ ನಿರ್ಧಾರ ಸರಿಯಾಗಿಲ್ಲ ಅಂತ ಹೇಳಿ ಘಟನೆ ಆದ್ಮೇಲೆ ರಾಜ್ಯ ಸರ್ಕಾರದ ಕಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೋಸ್ತಿ ನಾಯಕರು. ಇನ್ನೊಂದು ಕಡೆ ನಿನ್ನೆ ಆದಂತ ಘಟನೆಗೆ ಅಂದ್ರೆ ಅಲ್ಲಿ ರೈತರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ಕುಮಾರಸ್ವಾಮಿ ಅವರು ಪ್ರಚೋದನೆ ಕೊಟ್ಟಿದ್ದಾರೆ. ಹಂಗಾಗಿನೇ ನಿನ್ನೆ ಘಟನೆ ಆಗಿರೋದು. ಅಂದ್ರೆ ಕರ್ತವ್ಯಕ್ಕೆ ಬಂದಂತ ಅಧಿಕಾರಿಗಳ ಮೇಲೆ ಈ ರೀತಿ ಪೊರ್ಕೆಯಿಂದ ಹೊಡೆಯೋದು, ಕಲ್ಲಿಂದ ಹೊಡೆಯೋದು ಅದು ಸರಿಯಲ್ಲ. ಈ ಬಗ್ಗೆ ತನಿಖೆ ಆಗಬೇಕು. ಮತ್ತೆ ಕುಮಾರಸ್ವಾಮಿ ಅವರೇ ಈ ಘಟನೆ ಕಾರಣ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿರೋದನ್ನ ಕುಮಾರಸ್ವಾಮಿ ಹತ್ರ ಸಹಿಸಕ್ ಆಗ್ತಿಲ್ಲ, ಹಂಗಾಗಿ ಅವರೇ ಸೃಷ್ಟಿ ಮಾಡಿರೋ ವ್ಯವಸ್ಥೆ ಇದು ಅಂತೇಳಿ ರಂಗನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಲಾ ಅಂಡ್ ಆರ್ಡರ್ನ ಕೈ ತೀತ್ಕೊಳ್ಳೋಂಥದ್ದು ಅದು ತಪ್ಪು ಅನ್ನೋದು ಭಾವನೆ ಜನದಲ್ಲಿ ಇರಬೇಕು. ಇವತ್ತು ಮೊದಲನೇದಾಗಿ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು ಅವರೇ ಮಾಡಿದಂಥ ಪಾಪದ ಕೂಸನ್ನು ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರು ವಿರೋಧದ ನಿರ್ವಹಣಾ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸ್ಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಒಂದ್ ಕಡೆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ಅವ್ರ ಸ್ಟೇಟ್ಮೆಂಟ್ ಅಫ್ಕೋರ್ಸ್ ಇಲ್ಲಿ ಹೋರಾಟ ಮಾಡ್ತಿರುವಂತ ರೈತರಿಗೆ, ಎರಡೂ ಬಣದ ರೈತರಿಗೆ ಪರ ವಿರುದ್ಧ ಅವ್ರಿಗೊಂದು ರೀತಿ ಪ್ರಚೋದನೆ ಕೊಟ್ಟಂಗೆ ಆಗ್ಬೋದು, ಅಥವಾ ಏನೋ ಒಂದು ಉತ್ಸಾಹ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಒಟ್ಟು ಹೋರಾಟ ಅಂತೂ ಆಗುತ್ತೆ ಈ ವಾಗ್ದಾಳಿಯಿಂದನೂ. ಸೊ ಇವತ್ತಿನ ಚಿತ್ರಣ ಅಲ್ಲಿ ಹೆಂಗಿದೆ? ಸರ್ವೆ ಮಾಡಕ್ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ಇವತ್ತು ಬಂದಿದ್ದಾರೆ ಅಲ್ಲಿಗೆ, ರೈತರು ಹೋರಾಟ ಹಿಂಗ್ ಮುಂದುವರೆದಿದೆ. ಶರ್ಮಿತಾ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸದ್ಯ ಬಿಡದಿ ಬಳಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ನಿನ್ನೆ ಆಗಿರುವಂತಹ ಘಟನೆ ನಂತರ ಇಲ್ಲಿ ಎರಡು ರೀತಿಯಾದಂತಹ ರೈತರು ಪ್ರೊಟೆಸ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಬಿಡದಿ ಟೌನ್ಶಿಪ್ ಪರವಾಗಿ ಒಂದು ಬಣದ ರೈತರು ಪ್ರತಿಭಟನೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಟೌನ್ಶಿಪ್ ಬೇಡ ಅಂತೇಳಿ ಒಂದಷ್ಟು ಜನ ರೈತರು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ನಿನ್ನೆ ನಡೆದ ನಂತರ ಘಟನೆ ನಡೆದಂತ ಶಾಂತಿಯುತವಾಗಿ ಯಾರು ಬಿಡದಿ ಟೌನ್ಶಿಪ್ ಅನ್ನ ವಿರೋಧ ಮಾಡ್ತಿದ್ದಾರೆ ಆ ರೈತರು ಶಾಂತಿಯುತವಾಗಿ ಒಂದು ಕಡೆ ಕುಳಿತು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ.
ಮಾಡಲಾಗ್ತಿದೆ. ಮತ್ತೊಂದು ಕಡೆ ಯಾರು ಬಿಡದಿ ಟೌನ್ಶಿಪ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಆ ರೈತರೆಲ್ಲರೂ ಕೂಡ ರಸ್ತೆ ತಡೆದು ನಿನ್ನೆ ಆಗಿರುವಂತಹ ಒಂದು ಘಟನೆಯನ್ನ ವಿರೋಧ ಮಾಡಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲಿ ಪೊಲೀಸರು ಸರಿಯಾದಂತಹ ರಕ್ಷಣೆಯನ್ನ ನೀಡುತ್ತಿಲ್ಲ. ಯಾರು ಬಂದು ನಮ್ಮ ಜಮೀನುಗಳಲ್ಲಿ ಸರ್ವೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ನಾವು ಟೌನ್ಶಿಪ್ಗೆ ನಮ್ಮ ಜಮೀನನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ಆದ್ರೆ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ಸರ್ವೆ ಮಾಡುವುದನ್ನ ತಡೆಯುವಂತ ಕೆಲಸವನ್ನ ಕೆಲ ರೈತರು ಮಾಡಿದ್ದಾರೆ. ಅವರು ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ, ಮತ್ತೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವರ ವಿರುದ್ಧ ಸರಿಯಾದಂತ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾ ಎಸ್ಪಿ ಬಂದು ಇಲ್ಲಿ ಬರೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಟೌನ್ಶಿಪ್ ಬೆಂಬಲಿತ ರೈತರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ರೈತರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಆಗಿರುವಂತಹ ಒಂದು ಘಟನೆಯಿಂದ ಎರಡು ಬಣಗಳಿದೆ. ಒಂದಷ್ಟು ಜನ ಟೌನ್ಶಿಪ್ ಬೇಡ ಅಂತಿದ್ದಾರೆ, ಒಂದಷ್ಟು ಜನ ಬೇಕು ಅಂತಿದ್ದೀರಾ. ಬೆಂಬಲಿತ ರೈತರು ಈಗ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಿದ್ದೀರಾ. ಸರ್, ನಿನ್ನೆ ಆಗಿರ್ತಕ್ಕಂಥ ಒಂದು ಅಹಿತಕರ ಘಟನೆ ಬಗ್ಗೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಪರ ವಿರೋಧ ಇರ್ತಕ್ಕಂಥ ರೈತರುಗಳಿಂದ ಆಗಿಲ್ಲ ಅಂತ ನಾನಾದ್ರೂ ಭಾವಿಸ್ಕೋತೀನಿ. ಹೊರಗಡೆಯಿಂದ ಬಂದಿರತಕ್ಕಂಥ ಚಾಮರಾಜನಗರ, ಮಂಡ್ಯ, ಮದ್ದೂರು ಅಲ್ಲಿಂದ ಬಂದವರು ಇವರಿಗೆ ಪ್ರೇರಣೆ ಮಾಡಿ ಅವ್ರನ್ನ ಅಶಾಂತಿಗೆ ಭಂಗ ಬರಲು ಹುನ್ನಾರ ನಡೀತಾ ಇದೆ. ಹೊರಗಡೆಯಿಂದ ಸಹಿ ಹಾಕದ ಜಮೀನುಗಳಲ್ಲಿ ಬಂದು ಸರ್ವೆ ಮಾಡ್ತಿದ್ರು, ಅದಕ್ಕೆ ನಾವು ನಿನ್ನೆ ತಡೆದ್ವಿ ಅಂತ ಹೇಳಿ ಯಾರು ಬೇಡ ಅಂತಿದ್ದಾರೆ ಆ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, 27 ಜನಕ್ಕೆ 21 ಜನ ನಮಗೆ ಒಪ್ಪಿಗೆ ಇದೆ ಅಂತ ಕೊಟ್ಟಿದ್ದಾರೆ. ಅವರ ಸರ್ವೆ ಮಾಡಕ್ಕೆ ಅಂತ ಬಂದಿದ್ದು. ಈಗ ನನ್ನ ಮಾಧ್ಯಮದಲ್ಲಿ ನಿಮ್ಗೆ ಯಾವ ರೀತಿ ಇಲ್ಲಾದ್ರೂ ನಾನು ಉತ್ತರ ಕೊಡ್ಬೋದು. ಯಾಕಂದ್ರೆ ಸುಳ್ಳಾದ್ರೂ ಹೇಳ್ಬೋದು, ದಿಟ ಹೇಳೋದ್ರು ಮ್ಯಾಲಿರೋನು ಒಬ್ಬ ಅಂತ ಇರ್ತಾನೆ ನಿರ್ಣಯ ಮಾಡಕ್ಕೆ ಅಂತ ನಾನು ಹೇಳ್ತೀನಿ. ಮತ್ತೊಂದ್ ಕಡೆ ಮತ್ತೊಬ್ರು ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸಿ ಹೋಗ್ತೀನಿ. ಸರ್, ನಿನ್ನೆ ಆಗಿರುವಂತ ವಿಚಾರ ಎರಡು ರೀತಿಯಾಗಿ ಚರ್ಚೆ ಆಗ್ತಿದೆ. ಒಂದಷ್ಟು ಜನ ಬೆಂಬಲ ನೀಡ್ತಿದ್ರಿ ಸರ್ವೆ ಮಾಡೋದಕ್ಕೆ, ಮತ್ತೊಂದಷ್ಟು ಜನ ಬೇಡ ಅಂತಿದ್ದಾರೆ. ನಿನ್ನೆ ಆಗಿರುವಂತಹ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದೀರಾ ಬೆಂಬಲಿತ ರೈತರು, ಏನ್ ಹೇಳ್ತೀರಾ? ಸರ್, ಮಂಡಳಿ ದೊಡ್ಡ ಗ್ರಾಮ, 26 ಜನ ರೈತರಿದ್ದಾರೆ, 19 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. 21 ಜನ ಒಪ್ಪಿಗೆ ಕೊಟ್ಟಿದ್ದಾರೆ, 5 ಜನ ರೈತರು ಒಪ್ಪಿಗೆ ಕೊಟ್ಟಿಲ್ಲ. 21 ಜನ ಜೆಎಂಸಿ ಮಾಡ್ಬೇಕಾ ಬೇಡವಾ? ಜೆಎಂಸಿ ಮಾಡ್ತಕ್ಕಂತಾರ ಆಯ್ತಾ? 21 ಜನ ರೈತರು ಒಪ್ಪಿಗೆ ಕೊಟ್ಟ ಮೇಲೆ ಅವ್ರಿಗೆ ಜೆಎಂಸಿ ಮಾಡ್ಬೇಕಾ ಬೇಡವಾ? ಹೊರಗಡೆ ಗೂಂಡಾಗಳು ಕರೆಸಿ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹಲ್ಲೆ ಮಾಡಿದ್ದಾರೆ. ರಕ್ಷಣೆ ಅವ್ರಿಗೆ ಇಲ್ಲ, ನಮ್ಗೆ ಯಾವ ರಕ್ಷಣೆ ಇರ್ತದೆ? ಮುಂದೆ ಯಾವ ರೀತಿ ಕ್ರಮ ತಗೋತಾರೆ ಇವರು? ಪೊಲೀಸ್ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು. ನೆಕ್ಸ್ಟ್ ಜೆಎಂಸಿ ಮಾಡ್ಬೇಕು ಅರ್ಜೆಂಟ್ ಆಗಿ. ಅವರು 6-1 ಮಾಡಿ ಬೇಗ ಜೆಎಂಸಿ ಮಾಡಬೇಕು ಅನ್ನೋದು ನಮ್ಮ ಆದೇಶ. ಸರ್ವೆ ಮಾಡಿಸಲೇಬೇಕು ಅಂತ ಹೇಳಿ ಈಗ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ, ರಕ್ಷಣೆ ಕೊಡ್ಬೇಕಂತ ಹೇಳಿ. ಒಂದ್ ಕಡೆ ನಾವು ಸಹಿ ಹಾಕಿಲ್ಲ ಆದ್ರೂ ಕೂಡ ಸರ್ವೆ ಬಂದ್ ಸರ್ವೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕೆ ರೈತರಲ್ಲೇ ಈ ಒಂದು ಭಿನ್ನಾಭಿಪ್ರಾಯಗಳು ಮೂಡುತ್ತಿದೆ? ರೈತರಲ್ಲಿ ಈಗ ಸ್ವಂತ ಅಭಿಪ್ರಾಯಗಳಿಲ್ಲದೆ ಅಭಿಪ್ರಾಯ ಭೇದಗಳು ಎಲ್ಲ ಕಡೆ ಇದ್ದುದೇನೆ. ಇದು ರಾಜಕೀಯಕ್ಕೆ ಬಳಸ್ಕೊಂತವ್ರೆ. ರಾಜಕಾರಣಿಗಳು ಬಂದು ರಾತ್ರೋರಾತ್ರಿ ಬರೋದು, ಇವ್ರನ್ನ ಗುಂಪಾರಿಕೆ ಮಾಡಿ ಎತ್ಕಟ್ಟೋದು, ಇದಕ್ಕೆ ರಾಜಕಾರಣ ಬೆರೆಸೋದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಈ ಪ್ರಾಜೆಕ್ಟ್ ಮಾಡಬಾರ್ದು ಅನ್ನೋದೊಂದು ಉದ್ದೇಶ. ಬೇರೆ ಯಾರು ಮಾಡಿದ್ರು ಇದನ್ನು ಕೇಳ್ತಿರ್ಲಿಲ್ಲ. ಇವರು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಗ್ಲಿ ಅಂತ ಹಿಂದೆ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಈ ಒಂದು ಸೆಷನ್ ಅಲ್ಲಿ ಕೂಡ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ನಮ್ಮ ಬೆಂಗಳೂರು ಒತ್ತಡ ಜಾಸ್ತಿ ಆಗಿದೆ. ಆ ಒತ್ತಡನ ತಡೆಗಟ್ಟಬೇಕಾದ್ರೆ ಈ ಪ್ರಾಜೆಕ್ಟ್ ಆಗ್ಲೇಬೇಕು ಅಂತ ಎಲ್ಲರೂ ಸೆಷನ್ ಅಲ್ಲಿ ಹೇಳಿದವ್ರೆ ಎಲ್ಲ ವಿರೋಧ ಪಕ್ಷ. ಸರ್, ಈಗ ಜಾಸ್ತಿ ಕಡಿಮೆ ಭೂಮಿ ಇರುವಂತವ್ರು ನಾವು ಭೂಮಿ ನಂಬ್ಕೊಂಡು ಜೀವನ ಮಾಡ್ತಿದೀವಿ, ನಮ್ ಭೂಮಿ ನಾವು ಬಿಟ್ಕೊಡಲ್ಲ, ಬೇಕಾದ್ರೆ ಜೀವ ಬಿಟ್ಕೊಡ್ತೀವಿ ಅಂತ ಹೇಳಿ ಅವ್ರು ಪ್ರತಿಭಟನೆ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ. ಇಲ್ಲಿ ನಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಭೂ ಪ್ರದೇಶ ನಾವು 10 ಎಕರೆನಲ್ಲಿ ಬೆಳೆಯೋದನ್ನ 1 ಎಕರೆಯಲ್ಲಿ ಬೆಳಿಬಹುದು. ಈ ಇಸ್ರೇಲ್ ಮಾದರಿನಲ್ಲಿ ನಾವೆಲ್ಲಾ ತರದ ಟೆಕ್ನಿಕಲ್ ಆಗಿ ಹೋಗಿ ನೋಡಿದೀವಿ. ಇವಾಗ ಡ್ರಿಪ್ ಇರಿಗೇಷನ್ ಮಾಡಿರ್ಬೋದು, ಶೂಟರಿಂಗ್ ಸಿಸ್ಟಮ್ಗಳು ಮಾಡಿರ್ಬೋದು, ಡ್ರಿಪ್ಪರ್ ಮಾಡಿರ್ಬೋದು, ಸ್ಪ್ರಿಂಕ್ಲಿಂಗ್ ಮಾಡ್ಕೊಂಡಿರ್ಬೋದು. ಯಾವೊಂದು ಫೆಸಿಲಿಟಿ ಇದ್ರೂ ರೈತ ಇವತ್ತು ಲೇಬರ್ ವಿಚಾರದಲ್ಲಿ ಬಂದಾಗ ಹಿಂದೆ ಹೋಗ್ತಾನೆ. ಎಲ್ಲೂ ಲೇಬರ್ ಸಿಗ್ತಾ ಇಲ್ಲ. ಲೇಬರ್ ಸಿಗದೆ ಇರೋ ದೆಸೆನಲ್ಲಿ ನಾವು ಇವಾಗ ವ್ಯವಸಾಯನ ಮೊಟ್ಟುಗೊಳಿಸಬೇಕಾದಂತ ಅಗತ್ಯತೆ ಎಲ್ಲ. ಇವಾಗ ವ್ಯವಸಾಯ ಮಾಡಕ್ ಉಳ್ಕೊಂಡಿರೋರು ಯಾರು ಅಂದ್ರೆ 60 ರಿಂದ 70 ವರ್ಷ ಹಳಬರು ಯಾರಿದ್ದಾರೆ ಅವರೇ ಟೆಕ್ನಿಷಿಯನ್ಗಳು ನಮ್ಗೆ ಗೈಡ್ಲೈನ್ಸ್ ಕೊಡಕ್ಕೆ. ಎಲ್ಲ ಮನೆಗಳಲ್ಲೂ ಮಕ್ಕಳುಗಳು ಎಜುಕೇಶನ್ ಮಾಡ್ಕೊಂಡು ಹೊರಗಡೆ ಹೋಗ್ತಿದ್ದಾರೆ. ನಮ್ಗಳಲ್ಲಿ ಎಲ್ಲ ಒಂದು ಬೂತ್ಗಳಲ್ಲೂ ವೋಟ್ಗಳು ಕಡಿಮೆ ಆಗ್ತಿದೆ ಹೊರತು ನಮ್ಮ ಜನಸಂಖ್ಯೆ ಮತ್ತೆ ಬೂತ್ ನಲ್ಲಿ ಈಗ 900,000 ಇದ್ದಿದ್ದು ವೋಟ್ಗಳು ತುಂಬಾ ಡಿಕ್ರೀಸ್ ಆಗ್ತಿದಾವೆ. ಯಾಕೆ ಡಿಕ್ರೀಸ್ ಆಗ್ತಿದೆ? ಇದಿಷ್ಟು ರೈತರ ಪ್ರತಿಭಟನೆ ಮಾಡ್ತಿರುವಂತಹ ರೈತರ ಮಾತು. ಅಂದ್ರೆ ಇಲ್ಲಿ ಎರಡು ರೀತಿಯಾದಂತಹ ರೈತರ ಬಣದಿಂದ ಅವರದ್ದೇ ಆದಂತಹ ವಾದಗಳನ್ನು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಬೆಂಬಲವನ್ನ ಸೂಚನೆ ನೀಡ್ತೇವೆ. ಇಲ್ಲಿ ಅಧಿಕಾರಿಗಳಿಂದ ರಕ್ಷಣೆ ಬೇಕು ಅಂತ ಹೇಳಿ ಟೌನ್ಶಿಪ್ ಬೆಂಬಲಿತ ರೈತರು ಹೇಳ್ತಿರುವಂತದ್ದು. ಶರ್ಮಿತಾ, ಫಾಲೋ ಮಾಡೋಣ. ಥ್ಯಾಂಕ್ ಯು ಮಾದೇಶ್.